ಸದ್ಯಕ್ಕೆ ನನಗೆ 29ನೇ ವರ್ಷ ನಡೀತಾ ಇದೆ. ಬರೋ ಜುಲೈ 4ಕ್ಕೆ 29 ಕಂಪ್ಲೀಟ್ ಆಗಿ 30 ಶುರು ಆಗತ್ತೆ. ಅರ್ಧ ಆಯುಷು ಮುಗಿದೋಯ್ತು ಅಂತ ಅನಿಸ್ತಾ ಇದೆ. ಈ ಬದುಕಿದೆಯಲ್ಲ, ನಾವು ಬೇಡ ಬೇಡ ಅಂತಂದ್ರೂ ಕೂಡ ಕೆಲವೊಂದಿಷ್ಟು ಪಾಠಗಳನ್ನು ನಮಗೆ ಕಲಿಸುತ್ತೆ. ಬದುಕಿನ ಪಾಠಗಳು ಒಂಥರ ಶಿಕ್ಷೆ ಇದ್ದಂತೆ ಇರ್ತವೆ. ಸಪೋಸ್ ಯಾರಾದರೂ ನನಗೆ ಈ ಜೀವನ ಪಾಠಗಳನ್ನು ನಾನು 10ನೇ ವಯಸ್ಸಿನಲ್ಲಿದ್ದಾಗ ಇಲ್ಲವೇ 20ನೇ ವಯಸ್ಸಿನಲ್ಲಿದ್ದಾಗ ಕಲಿಸಿದ್ರಪ್ಪ ಅಂತಂದರೆ, ಹೇಳಿದ್ರಪ್ಪ ಅಂತಂದರೆ, ನಾನು ಇನ್ನಷ್ಟು ಸಕ್ಸಸ್ಫುಲ್ ಆಗ್ತಾ ಇದ್ದೆ, ಮತ್ತಷ್ಟು ಹೆಲ್ದಿ ಆಗಿರ್ತಾ ಇದ್ದೆ, ಮತ್ತಷ್ಟು ಹ್ಯಾಪಿಯಾಗಿರ್ತಾ ಇದ್ದೆ, ಮತ್ತು ಇನ್ನಷ್ಟು ಜಾಸ್ತಿ ದುಡ್ಡನ್ನು ಮಾಡ್ತಾ ಇದ್ದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಇರಲಿ, ನನಗೆ ಹೇಳೋಕೆ ಯಾರೂ ಇರಲಿಲ್ಲ, ಬಟ್ ನಿಮಗೆ ಹೇಳೋಕೆ ನಾನಿದ್ದೀನಲ್ಲ. ಡೋಂಟ್ ವರಿ. ಒಂದು ವೇಳೆ ನೀವೇನಾದರೂ ನಿಮ್ಮ 10ನೇ ವಯಸ್ಸಿನಲ್ಲಿದ್ದರೆ ಇಲ್ಲವೇ 20ನೇ ವಯಸ್ಸಿನಲ್ಲಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋದಲ್ಲಿನ ಎಲ್ಲ ಜೀವನ ಪಾಠಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಲೈಫು ಉಳಿಯತ್ತೆ, ಹಾಳಾಗಲ್ಲ. ಬದುಕು ನನಗೆ ಕಲಿಸಿದ 30 ಜೀವನ ಪಾಠಗಳು ಇಂತಿವೆ. ಲೆಟ್ಸ್ ಬಿಗಿನ್. ಲೈಫ್ ಲೆಸನ್ ನಂಬರ್ 1, ಡೋಂಟ್ ಕಾಂಪ್ರಮೈಸ್ ವಿತ್ ಯುವರ್ ಹೆಲ್ತ್. ಏನೇ ಆದರೂ ಕೂಡ ನೀವು ನಿಮ್ಮ ಹೆಲ್ತ್ನ ಜೊತೆಗೆ ಕಾಂಪ್ರಮೈಸನ್ನು ಮಾಡಿಕೊಳ್ಳೋಕೆ ಹೋಗಬೇಡಿ. ನೀವು ವೆಲ್ತನ್ನು ಕ್ರಿಯೇಟ್ ಮಾಡಬೇಕಂದ್ರೂ ಕೂಡ ನಿಮ್ಮ ಹತ್ರ ಹೆಲ್ತ್ ಇರಬೇಕು, ಮತ್ತು ವೆಲ್ತ್ ಕ್ರಿಯೇಟ್ ಆದಾಗ ಅದನ್ನು ಎಂಜಾಯ್ ಮಾಡಬೇಕಂದ್ರೂ ಕೂಡ ಹೆಲ್ತ್ ಇರಬೇಕು. ಹೆಲ್ತ್ ಈಸ್ ವೆಲ್ತ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಹೆಲ್ತ್ನ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಲೈಫ್ ಲೆಸನ್ ನಂಬರ್ 2, ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್. ನಿಮ್ಮ ಬದುಕಿನ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಳ್ಳಿ. ನಿಮ್ಮ ಬದುಕಿನ ಜವಾಬ್ದಾರಿಯನ್ನು ನಿಮ್ಮ ತಂದೆ ತಾಯಿಗಳ ಮೇಲೆ ಇಲ್ಲವೇ ನಿಮ್ಮ ಲೈಫ್ ಪಾರ್ಟ್ನರ್ನ ಮೇಲೆ ಹಾಕಕ್ಕೆ ಹೋಗಬೇಡಿ. ಹಾಕಿದರೆ ನೀವೇ ಹಾಳಾಗ್ತೀರಾ. ಸತ್ತಾಗ ಮಾತ್ರ ನೀವು ಬೇರೆಯವರ ಹೆಗಲನ್ನು ಬಯಸಬೇಕು. ಜೀವಂತವಾಗಿರುವಾಗ ನೀವು ನಿಮ್ಮ ಸ್ವಂತ ಕಾಲ ಮೇಲೇ ನಿಲ್ಲಬೇಕು, ನಡಿಬೇಕು, ಮತ್ತು ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೇ ಹೊರಬೇಕು. ಲೈಫ್ ಲೆಸನ್ ನಂಬರ್ 3, ದ ಬೆಸ್ಟ್ ಟೈಮ್ ಟು ಡೂ ಎನಿಥಿಂಗ್ ಈಸ್ ನೌ. ಒಳ್ಳೆ ಕಾಲ ಕೆಟ್ಟ ಕಾಲ ಅಂತೇನೂ ಇರಲ್ಲ. ಎಲ್ಲ ತರಹದ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಎಲ್ಲ ಸಮಯ ಒಳ್ಳೆಯದ್ದೇ ಆಗಿರುತ್ತೆ. ಒಳ್ಳೆ ಕಾಲ ಬಂದಾಗ ಮಾಡ್ತೀನಿ, ಒಳ್ಳೆ ಮುಹೂರ್ತ ಇದ್ದಾಗ ಮಾಡ್ತೀನಿ ಅಂಥೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಗುಡ್ ಟೈಮ್ಗಾಗಿ ವೇಟ್ ಮಾಡ್ತಾ ನಿಮ್ಮ ಗೋಲ್ಡನ್ ಟೈಮನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಒಳ್ಳೆ ಸಮಯ ಯಾವುದಪ್ಪ ಅಂತಂದರೆ ನೌ. ಸೊ ಸ್ಟಾರ್ಟ್ ವರ್ಕಿಂಗ್ ನೌ. ಲೈಫ್ ಲೆಸನ್ ನಂಬರ್ 4, ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಆರ್ ಅಚೀವ್ಡ್ ಫ್ರಾಮ್ ಕನ್ಸಿಸ್ಟೆಂಟ್ ಆರ್ಡಿನರಿ ಆ್ಯಕ್ಷನ್ಸ್. ಅಸಾಧಾರಣವಾದ ಫಲಿತಾಂಶಗಳಿರ್ತಾವಲ್ಲ, ನೀವು ಕಂಟಿನ್ಯೂಸ್ ಆಗಿ ಮತ್ತು ಕನ್ಸಿಸ್ಟೆಂಟ್ ಆಗಿ ಸಾಧಾರಣ ಕೆಲಸಗಳನ್ನ ಮಾಡುವುದರಿಂದಲೇ ಸಿಗ್ತವೆ. ಓನ್ಲಿ ಆರ್ಡಿನರಿ ಮೆನ್ ಕ್ಯಾನ್ ಡೂ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್. ಇದು ಕೂಡ ನಿಮಗೆ ನೆನಪಿರಲಿ. ಸೊ ನೀವು ಏನೇ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಿ ಮತ್ತು ಕನ್ಸಿಸ್ಟೆಂಟ್ ಆಗಿ ಮಾಡಿ, ನಿಮಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಗಳು ಸಿಕ್ಕೇ ಸಿಗ್ತವೆ. ಲೈಫ್ ಲೆಸನ್ ನಂಬರ್ 5, ಮೇಕ್ ಶ್ಯೂರ್ ಯು ಆರ್ ಕ್ಲೈಂಬಿಂಗ್ ದ ರೈಟ್ ಮೌಂಟೇನ್. ನೀವು ನಿಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ನಿಮಗೆ ನಿಮ್ಮ ಹತ್ರ ಕ್ಲಾರಿಟಿ ಇರಬೇಕು. ನಾನೇನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಮುಂದೆ ಹೇಗೆ ಮಾಡ್ತೀನಿ, ಯಾವಾಗ ಕಂಪ್ಲೀಟ್ ಆಗುತ್ತೆ, ಇದರಿಂದ ನನಗೇನು ಲಾಭ ಆಗುತ್ತೆ, ಸಮಾಜಕ್ಕೇನು ಲಾಭ ಆಗುತ್ತೆ, ಇಲ್ಲ ಏನು ನಷ್ಟ ಆಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾ ಇರಲೇಬೇಕು. ಒಂದು ದೊಡ್ಡ ಗುಡ್ಡ ಏರೋದಿದೆ ಅಂತ ಅಂದ್ಕೊಳ್ಳಿ. ಫಾಸ್ಟಾಗಿ ಇರ್ತೀನಿ ಅಂಥೇಳಿ ತಪ್ಪಾದ ಗುಡ್ಡವನ್ನು ಏರಿ ನಿಮಗೇನು ಸಿಗೋದಿದೆ? ನೀವು ಸ್ಲೋ ಆಗಿ ಆ ಗುಡ್ಡವನ್ನು ಏರಿದ್ರೂ ಕೂಡ ಪರವಾಗಿಲ್ಲ, ಆದರೆ ಸರಿಯಾದ ಗುಡ್ಡವನ್ನೇ ಏರ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು. ಲೈಫ್ ಲೆಸನ್ ನಂಬರ್ 6, ಚೂಸ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೈಫ್ ಪಾರ್ಟ್ನರ್ ವೈಸ್ಲಿ. ನೀವು ನಿಮ್ಮ ಸುತ್ತಮುತ್ತಲಿರುವ 5 ಜನರ ಎವರೇಜ್ ಆಗಿರ್ತೀರಾ. ನಿಮ್ಮ ಸುತ್ತಮುತ್ತಲಿರುವ ಜನರ ಒಂದು ಬಿಹೇವಿಯರ್ ಇರುತ್ತೆ, ಥಿಂಕಿಂಗ್ ಇರುತ್ತೆ, ಆ್ಯಕ್ಷನ್ಸ್ಗಳಿರ್ತಾವೆಲ್ಲ, ಅವೆಲ್ಲವೂ ಕೂಡ ನಿಮ್ಮ ಪರ್ಸ್ನಾಲಿಟಿಯ ಮೇಲೆ ಮತ್ತು ಆ್ಯಕ್ಷನ್ಗಳ ಮೇಲೆ ಮತ್ತು ಮೈಂಡ್ಸೆಟ್ನ ಮೇಲೆ ಪ್ರಭಾವವನ್ನು ಬೀರ್ತವೆ. ಅದಕ್ಕಾಗಿ ನಿಮ್ಮ ಫ್ರೆಂಡ್ಸ್ಗಳನ್ನು ಕೇರ್ಫುಲ್ಲಾಗಿ ಚೂಸ್ ಮಾಡಿ. ಮತ್ತು ಮುಂದೆ ನೀವು ಮದುವೆ ಆಗುವಾಗ ನಿಮ್ಮ ಲೈಫ್ ಪಾರ್ಟ್ನರ್ನನ್ನು, ಗಂಡ ಅಥವಾ ಹೆಂಡತಿಯನ್ನು ಜಾಣತನದಿಂದ ಆಯ್ಕೆ ಮಾಡಿಕೊಳ್ಳಿ. ಮದುವೆ ಆಗೋದಿದೆ ಅಂಥೇಳಿ ಸಿಕ್ಕವ್ರನ್ನ ಮದುವೆ ಆಗೋಕ್ಕೆ ಹೋಗಬೇಡಿ. ಸೊ ನಾನು ಥಿಂಗ್ಸ್ ಟು ನೋ ಬಿಫೋರ್ ಯುವರ್ ಮ್ಯಾರೇಜ್ ವಿಡಿಯೋ ಸೀರೀಸನ್ನು ಮಾಡಿರುವೆ, ಅದನ್ನು ನೋಡಿ ಸುಧಾರಿಸಿಕೊಳ್ಳಿ. ಅದಾದ ನಂತರ ಮದುವೆಯಾಗಿ. ಲೈಫ್ ಲೆಸನ್ ನಂಬರ್ 7, ಆಲ್ವೇಸ್ ಗೋ ಸ್ಟ್ರೇಟ್. ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸ್ಟ್ರೇಟ್ ಆಗಿರುವ ಹೈವೇ ರಸ್ತೆಯಲ್ಲಿ ಹೋಗಿ. ಶಾರ್ಟ್ಕಟ್ಸ್ಗಳನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಶಾರ್ಟ್ಕಟ್ಸ್ಗಳಿಂದ ನಿಮಗೆ ಬೇಗನೆ ಸಕ್ಸಸ್ ಸಿಗಬಹುದು, ಆದರೆ ಜಾಸ್ತಿ ದಿನ ಅದು ಉಳಿಯಲ್ಲ, ನೀವು ಸರ್ವೈವ್ ಆಗಲ್ಲ. ಅದಕ್ಕಾಗಿ ಡೈರೆಕ್ಟ್ ಹೈವೇ ರಸ್ತೆಯಿಂದಲೇ ಹೋಗಿ. ಮತ್ತು ಈ ಜಾತಿ, ಧರ್ಮ, ಭಾಷೆ,
ಮತ್ತು ರಾಜ್ಯ ಎಲ್ಲ ವಿವಾದಗಳಲ್ಲೂ ಕೂಡ ಒಂದು ಲೆಫ್ಟ್ ವಿಂಗ್ ಅಂತ ಇದೆ, ಇನ್ನೊಂದು ರೈಟ್ ವಿಂಗ್ ಅಂತ ಇದೆ. ಎರಡೂ ಕೂಡ ಥರ್ಡ್ ಕ್ಲಾಸ್ ಆಗಿವೆ. ಎರಡನ್ನ ಕೂಡ ಇಗ್ನೋರ್ ಮಾಡಿ ಮತ್ತು ಸ್ಟ್ರೇಟ್ ಆಗಿ ಹೋಗಿ. ದೇಶ ಮುಖ್ಯವಾಗಿದೆ ಮತ್ತು ಹ್ಯುಮ್ಯಾನಿಟಿ ಎಲ್ಲದಕ್ಕಿಂತಲೂ ದೊಡ್ಡದಾಗಿದೆ. ಸೊ ಆಲ್ವೇಸ್ ಗೋ ಸ್ಟ್ರೇಟ್. ಲೈಫ್ ಲೆಸನ್ ನಂಬರ್ 8, ಯುವರ್ ಟುಡೇ ಡಿಸೈಡ್ಸ್ ಯುವರ್ ಟುಮಾರೋ. ನಿಮ್ಮ ಇವತ್ತಿದೆಯಲ್ಲ, ಇದು ನಿಮ್ಮ ನಾಳೆಯನ್ನು ಡಿಸೈಡ್ ಮಾಡುತ್ತೆ. ಹೀಗಾಗಿ ಇವತ್ತು ಸರಿಯಾಗಿ ಕೆಲಸ ಮಾಡಿ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡುವಾಗಲೂ ಕೂಡ, ಕೆಟ್ಟ ಕೆಲಸಗಳನ್ನು ಮಾಡುವಾಗಲೂ ಕೂಡ ಇದನ್ನು ನೆನಪಲ್ಲಿಟ್ಕೋಬೇಕು. ಇವತ್ತು ನೀವು ಚೆನ್ನಾಗಿ ಸ್ಟಡಿ ಮಾಡಿದರೆ ಮುಂದೆ ಚೆನ್ನಾಗಿರುವ ಕಾಲೇಜ್ ಸಿಗುತ್ತೆ. ಚೆನ್ನಾಗಿರೋ ಕಾಲೇಜಲ್ಲಿ ಓದೋದ್ರಿಂದ ಚೆನ್ನಾಗಿರೋ ಕಡೆ ಜಾಬ್ ಸಿಗುತ್ತೆ. ಚೆನ್ನಾಗಿರೋ ಜಾಬ್ ಸಿಕ್ಕರೆ ಸುಂದರವಾಗಿರುವ ಹೆಂಡತಿ ಸಿಗ್ತಾಳೆ, ಇಲ್ಲ ಶ್ರೀಮಂತನಾಗಿರುವ ಗಂಡ ಸಿಗ್ತಾನೆ. ಸೊ ಓದೋ ಟೈಮಲ್ಲಿ ಓದೋದನ್ನು ಬಿಟ್ಬಿಟ್ಟು ತಿರುಬೋಕಿಗಳ ಥರ ಸುತ್ತಿದ್ರೆ ಏನೂ ಸಿಗಲ್ಲ. ಸೊ ಇವತ್ತು ನೀವು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಒಂದು 4-5 ವರ್ಷ ಬಿಟ್ಟು ರೋಗಗಳು ಬರ್ತವೆ, ನಿಮ್ಮನ್ನು ಸಾಯಿಸ್ತವೆ. ಸೊ ಎಲ್ಲದರಲ್ಲೂ ಕೂಡ ಇದು ಅಪ್ಲೈ ಆಗುತ್ತೆ. ಅದಕ್ಕಾಗಿ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇವತ್ತು ನೀವು ಏನು ಮಾಡ್ತೀರಿ ಅನ್ನೋದರ ಮೇಲೇ ನಿಮ್ಮ ನಾಳೆ ನಿರ್ಧಾರಿತ ಆಗತ್ತೆ. ಸೊ ಬಿ ಕೇರ್ಫುಲ್. ಲೈಫ್ ಲೆಸನ್ ನಂಬರ್ 9, ಡೋಂಟ್ ಇಂಪ್ರೆಸ್ ಎನಿವನ್ ಫಾರ್ ಎನಿಥಿಂಗ್. ನೀವು ಯಾವುದೇ ಕಾರಣಕ್ಕೂ ಯಾವುದಕ್ಕೋಸ್ಕರನೂ ಯಾರನ್ನೂ ಕೂಡ ಇಂಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಹೆಂಗಿದ್ದೀರೋ ಹಾಗೆ ಇರಿ. ಬಿ ಒರಿಜಿನಲ್. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂಥೇಳಿ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಮುಂದೆ ಸಾಗಿ. ಯಾವಾಗ ನೀವು ನಿಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡ್ತಿರಲ್ಲ, ನಿಮಗೆ ಸಕ್ಸಸ್ ಸಿಗುತ್ತೆ, ಹಣ ಸಿಗುತ್ತೆ, ಆವಾಗ ಎಲ್ಲರೂ ಕೂಡ ನಿಮ್ಮ ಹತ್ರ ಬರ್ತಾರೆ. ಆದರೆ ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೇರೆಯವರನ್ನು ಇಂಪ್ರೆಸ್ ಮಾಡೋಕ್ಕೆ ಹೋಗಿದ್ರೆ ನೀವು ನಾಯಿ ಪಾಡನ್ನು ಅನುಭವಿಸ್ತೀರಾ. ಸೊ ಅದಕ್ಕಾಗಿ ಯಾರನ್ನು ಕೂಡ ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ತಾ ಹೋಗಿ, ಕೆಲಸವನ್ನು ಸರಿಯಾಗಿ ಮಾಡ್ತಾ ಹೋಗಿ. ಮುಖ್ಯವಾಗಿ ಹುಡುಗಿಯರನ್ನಂತೂ ಮೊದಲೇ ಇಂಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ದುಡ್ಡಿದ್ರೆ ಬರ್ತಾರೆ, ಇಲ್ಲ ಅಂತಂದರೆ ಬರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಲೈಫ್ ಲೆಸನ್ ನಂಬರ್ 10, ಲವ್ ಯುವರ್ ಸೆಲ್ಫ್ ನೋ ಮ್ಯಾಟರ್ ವಾಟ್. ನೀವು ಹೆಂಗೆ ಇರಿ, ಎಲ್ಲೇ ಇರಿ, ಹೇಗೆ ಇರಿ, ನೀವು ನಿಮ್ಮನ್ನು ಪ್ರೀತಿಸುವುದನ್ನು ಮೊದಲು ಕಲೀರಿ. ಬೇರೆ ಯಾರನ್ನೂ ಪ್ರೀತಿಸುವುದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಪ್ರೀತಿಸಿ. ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡು ಕೊರಗಕ್ಕೆ ಹೋಗಬೇಡಿ. ನೀವು ಕುಳ್ಳಗಿರಿ, ನೀವು ಬೆಳ್ಳಗಿರಿ, ನೀವು ತೆಳ್ಳಗಿರಿ, ನೀವು ದಪ್ಪ ಇರಿ, ನೀವು ಎತ್ತರವಾಗಿರಿ, ನೀವು ಹೆಂಗೆ ಇರಿ, ನೀವು ಬಡವರಾಗಿರಿ, ಶ್ರೀಮಂತರಾಗಿರಿ, ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ಫಸ್ಟ್ ಲವ್ ಯುವರ್ ಸೆಲ್ಫ್. ಲೈಫ್ ಲೆಸನ್ ನಂಬರ್ 11, ಸಿಂಪ್ಲಿಫೈ ಯುವರ್ ಲೈಫ್. ನಿಮ್ಮ ಲೈಫನ್ನು ಅನಾವಶ್ಯಕವಾಗಿ ಕಾಂಪ್ಲಿಕೇಟೆಡ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಲೈಫನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ರೂ ಕೂಡ ಮಧ್ಯೆ ಮಧ್ಯೆ ತಮಾಷೆಗಳನ್ನು ಮಾಡ್ತಾಯಿರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಲೈಫನ್ನು ಸಿಂಪ್ಲಿಫೈ ಮಾಡಿ. ಸಿಲ್ಲಿ ವಿಚಾರಗಳನ್ನು ಇಗ್ನೋರ್ ಮಾಡುವುದನ್ನು ಕಲಿಯಿರಿ. ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡಿಕೊಳ್ಳುವುದನ್ನು, ರೇಗಾಡುವುದನ್ನು ಬಿಟ್ಟುಬಿಡಿ. ಸೊ ನಿಮ್ಮ ಥಿಂಕಿಂಗ್ ಲೆವೆಲನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಬಿ ಸಿಂಪಲ್ ಆ್ಯಂಡ್ ಹಂಬಲ್. ಲೈಫ್ ಲೆಸನ್ ನಂಬರ್ 12, ಆಲ್ವೇಸ್ ಲಿವ್ ಇನ್ ದ ಪ್ರೆಸೆಂಟ್. 20 ವರ್ಷದ ಹಿಂದೆ ನನ್ನೊಂದಿಗೆ ಹಂಗಾಗಿತ್ತು ಹಿಂಗಾಗಿತ್ತು ಅಂತೇಳಿ ಅಳ್ತಾ ಈಗ ಕುಂತು ಏನೂ ಪ್ರಯೋಜನವಿಲ್ಲ. 10 ವರ್ಷದಿಂದ ನಾನು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂಥೇಳಿ ಏನೂ ಪ್ರಯೋಜನವಿಲ್ಲ. ಮುಂದೆ ಹಂಗಾಗ್ಬೋದು ಹಿಂಗೆ ಆಗ್ಬೋದು ಅಂಥೇಳಿ ಹೆದರುತ್ತಾ ಕೂಡುವ ಅವಶ್ಯಕತೆಯೂ ಕೂಡ ಇಲ್ಲ. ಈಗಾಗಲೇ ನಿಮಗೆ ಹೇಳಿರುವ ಇವತ್ತಿನ ದಿನ ನಿಮ್ಮ ನಾಳೆಯನ್ನು ಡಿಸೈಡ್ ಮಾಡುತ್ತೆ ಅಂತೇಳಿ. ಅದಕ್ಕಾಗಿ ನೀವು ಪ್ರೆಸೆಂಟ್ನಲ್ಲಿ ಬದುಕೋದನ್ನು ಪ್ರಾಕ್ಟೀಸ್ ಮಾಡಿ. ಆಲ್ವೇಸ್ ಲಿವ್ ಇನ್ ದ ಪ್ರೆಸೆಂಟ್. ಸದ್ಯಕ್ಕೆ ಕೈಯಲ್ಲೇನಿದೆನೋ ಅದನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಒಳ್ಳೆ ರಿಸಲ್ಟ್ಗಳು ಸಿಗ್ತವೆ. ನೀವು ಪ್ರೆಸೆಂಟ್ನಲ್ಲಿ ಬದುಕುತ್ತಾ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಫ್ಯೂಚರ್ ಗ್ಯಾರಂಟೆಡ್ ಆಗಿ ಬ್ರೈಟ್ ಆಗುತ್ತೆ. ಸೊ ಟ್ರೈ ಟು ಲಿವ್ ಇನ್ ದ ಪ್ರೆಸೆಂಟ್ ಆಟ್ ಎನಿ ಕಂಡೀಷನ್. ಲೈಫ್ ಲೆಸನ್ ನಂಬರ್ 13, ಸ್ಟಾರ್ಟ್ ಇನ್ವೆಸ್ಟಿಂಗ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ನೀವು ಹಣವನ್ನು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲದಕ್ಕಿಂತ ಮೊದಲು ನಿಮ್ಮ ಹಣವನ್ನು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ, ನಿಮ್ಮ ನಾಲೆಜ್ನ ಮೇಲೆ ಇನ್ವೆಸ್ಟ್ ಮಾಡಿ, ಸ್ಕಿಲ್ ಡೆವಲಪ್ನ ಮೇಲೆ ಇನ್ವೆಸ್ಟ್ ಮಾಡಿ. ಸ್ಕಿಲ್ಗಳನ್ನು ಕಲಿತ ನಂತರ ಬೇರೆ ಬೇರೆ ಕಡೆಯೆಲ್ಲ ಇನ್ವೆಸ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸು, FD, ರಿಯಲ್ ಎಸ್ಟೇಟು, ಸ್ಟಾರ್ಟಪ್ಪು, ಬಿಸ್ನೆಸ್ಗಳಲ್ಲಿ ಅನಂತರ ಇನ್ವೆಸ್ಟ್ ಮಾಡಿ. ಫಸ್ಟ್ ಇನ್ವೆಸ್ಟ್ ಆನ್ ಯುವರ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್. ಒಂದು ವೇಳೆ ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟನ್ನು, ಲಾಗಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ವಿಸಿಟ್ www.roaringfilmschool.com ಆರ್ ಚೆಕ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಲೈಫ್ ಲೆಸನ್ ನಂಬರ್ 14, ಲರ್ನ್ ಟು ಮಾರ್ಕೆಟ್ ಯುವರ್ ಸೆಲ್ಫ್. ನೀವು ನಿಮ್ಮ ಜೀವನದಲ್ಲಿ ಬೇಗನೆ ಶ್ರೀಮಂತರಾಗಬೇಕಂತಂದರೆ, ಸಿಕ್ಕಾಪಟ್ಟೆ ಹಣವನ್ನು ಗಳಿಸ್ಬೇಕಂತಂದರೆ ನಿಮಗೆ ನಿಮ್ಮನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲೇಬೇಕು.
ನೀವು ಮಾರ್ಕೆಟಿಂಗ್ ಸ್ಕಿಲ್ಗಳನ್ನು ಕಲೀಲೇಬೇಕು. ನಿಮ್ಮ ಕಲೆ ಆಗಿರಬಹುದು, ನಿಮ್ಮ ನಾಲೆಜ್ ಆಗಿರಬಹುದು, ನಿಮ್ಮ ಬಿಸ್ನೆಸ್ಸು, ಸರ್ವಿಸ್ಸು, ಪ್ರಾಡಕ್ಟು ಅಥವಾ ಐಡಿಯಾಸು ಏನೇ ಆಗಿರಲಿ, ಅದನ್ನು ಜನರ ತನಕ ತಲುಪಿಸುವ ಕೆಪ್ಯಾಸಿಟಿ ಮತ್ತು ಸ್ಕಿಲ್ಲು ನಿಮ್ಮಲ್ಲಿರಬೇಕು. ಸೊ ಮಾರ್ಕೆಟಿಂಗ್ ಸ್ಕಿಲ್ಲಲ್ಲಿ ನೀವೇನು ಮುಖ್ಯವಾಗಿ ಕಲಿಬೇಕಪ್ಪ ಅಂತಂದರೆ, ಫಸ್ಟ್ ಲರ್ನ್ ಪಬ್ಲಿಕ್ ಸ್ಪೀಕಿಂಗ್, ದೆನ್ ಲರ್ನ್ ಸ್ಟೋರಿ ಟೆಲ್ಲಿಂಗ್. ಒಂದು ವೇಳೆ ನಾನು ಇದರ ಮೇಲೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಬೇಕಂತಂದರೆ ಕಮೆಂಟ್ ಮಾಡಿ. ಜಾಸ್ತಿ ಜನ ಈ ವಿಡಿಯೋಗೆ ಲೈಕು ಕಮೆಂಟ್ ಮಾಡಿದ್ರೇ ಈ ಟಾಪಿಕ್ಕಿನ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡುವೆ. ಲೈಫ್ ಲೆಸನ್ ನಂಬರ್ 15, ಲವ್ ಫೇಲ್ಯೂರ್ ಟು ಅವಾಯ್ಡ್ ರಿಗ್ರೆಟ್. ನೀವು ಮುದುಕ ಆದ ತಕ್ಷಣ, ಎಲ್ಲ ಹಲ್ಲುಗಳು ಬಿದ್ದೋದ ತಕ್ಷಣ, ನಾನು ಯೌವನದಲ್ಲಿರುವಾಗ ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂಥೇಳಿ ಕೊರಗಿ ಪಶ್ಚಾತ್ತಾಪ ಪಟ್ಟರೆ ಏನೂ ಕೂಡ ಆಗಲ್ಲ, ಏನೂ ಬದನೆಕಾಯಿನೂ ಸಿಗಲ್ಲ. ಸೊ ಅದಕ್ಕಾಗಿ ನಿಮಗೆ ಯೌವನ ಇರುವಾಗ, ನಿಮ್ಮ ತೋಳಲ್ಲಿ ತಾಕತ್ತಿರುವಾಗ, ಬಿಸಿ ರಕ್ತ ಇರುವಾಗ ನಿಮಗೆ ಏನೇನೆಲ್ಲ ಮಾಡ್ಬೇಕನ್ಸುತ್ತಲ್ಲ ಅದನ್ನೆಲ್ಲ ಮಾಡಿಬಿಡಿ. ಬರೀ ಒಳ್ಳೆಯದ್ರ ಬಗ್ಗೆ ಮಾತ್ರ ಹೇಳ್ತಾ ಇರುವೆ. ನಿಮಗೇನೇನೆಲ್ಲ ಅಚೀವ್ ಮಾಡಬೇಕು, ಆ ಕೆಲಸ ಮಾಡಬೇಕು, ಅಲ್ಲಿ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನೇನೆಲ್ಲ ಅನಿಸುತ್ತಲ್ಲ ಅದನ್ನೆಲ್ಲ ಮಾಡಿಬಿಡಿ. ಸೋಲು ಅದು ಶಾಶ್ವತವೂ ಅಲ್ಲ ಮತ್ತು ಕಡ್ಡಾಯವೂ ಅಲ್ಲ. ಮೊದಲ ಸಲ ನಿಮಗೆ ಸೋಲು ಸಿಗ್ಬೋದು, ಆದರೆ ನೀವು ಯಾವಾಗ ಸೋಲ್ತಿರಲ್ಲ ಆವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ. ಮುಂದೆ ಒಂದಲ್ಲ ಒಂದಿನ ನಿಮಗೆ ಗೆಲುವು ಸಿಕ್ಕೇ ಸಿಗತ್ತೆ. ಸೋಲ್ತೀನಿ ಅಂತೇಳಿ ಹೆದರೋಕೆ ಹೋಗಬೇಡಿ. ಈ ಸೋಲಿದೆಯಲ್ಲ ಇದನ್ನು ಪ್ರೀತಿಸಿ. ರಿಗ್ರೆಟನ್ನು ಅವಾಯ್ಡ್ ಮಾಡುವುದಕ್ಕಾಗಿ ಫೇಲ್ಯೂರನ್ನು ಲವ್ ಮಾಡಿ. ಲೈಫ್ ಲೆಸನ್ ನಂಬರ್ 16, ಬಿಲ್ಡ್ ದ ಬೆಸ್ಟ್ ನೆಟ್ವರ್ಕ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ನಿಮಗೆ ಎಷ್ಟು ಬೇಗನೆ ಸಾಧ್ಯ ಆಗುತ್ತಲ್ಲ ಅಷ್ಟು ಬೇಗನೆ ಒಂದೊಳ್ಳೆ ದೊಡ್ಡ ನೆಟ್ವರ್ಕನ್ನು ಬಿಲ್ಡ್ ಮಾಡಿ. ನಿಮ್ಮ ನೆಟ್ವರ್ಕ್ ಎಷ್ಟು ಚೆನ್ನಾಗಿರುತ್ತಲ್ಲ ಅಷ್ಟು ಬೇಗನೆ ನಿಮ್ಮ ಎಲ್ಲ ಕೆಲಸಗಳಾಗ್ತವೆ. ಬರೀ ಜಸ್ಟ್ ಫೋನು ಮೆಸೇಜಲ್ಲೇ ನಿಮ್ಮ ಕೆಲಸಗಳಾಗ್ತವೆ. ನೀವು ನಿಮ್ಮ ಲೈಫಲ್ಲಿ ರಿಚ್ ಆಗಬೇಕಂತಂದರೆ, ಸಕ್ಸಸ್ಫುಲ್ ಆಗಬೇಕಂತಂದರೆ, ಒಂದು ಗ್ರೇಟ್ ಲೆವೆಲ್ಗೆ ಹೋಗ್ಬೇಕಂತಂದರೆ ನಿಮ್ಮ ಹತ್ರ ಒಂದು ಚೆನ್ನಾಗಿರುವ ನೆಟ್ವರ್ಕ್ ಇರಲೇಬೇಕು. ಸೊ ನೀವೇನಾದರೂ ನನ್ನ ನೆಟ್ವರ್ಕ್ನಲ್ಲಿ ಬರ್ತೀನಿ ಅಂತಂದರೆ ಆಲ್ವೇಸ್ ವೆಲ್ಕಮ್. ಲೈಫ್ ಲೆಸನ್ ನಂಬರ್ 17, ನೋ ಬಡಿ ಈಸ್ ಯುವರ್ಸ್. ಈ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮವರಲ್ಲ. ನಿಮ್ಮ ತಂದೆ ತಾಯಿಗಳಾಗಿರಬಹುದು, ನಿಮ್ಮ ಫ್ರೆಂಡ್ಸ್ಗಳಾಗಿರಬಹುದು, ರಿಲೇಟಿವ್ಸ್ಗಳಾಗಿರಬಹುದು, ಲೈಫ್ ಪಾರ್ಟ್ನರ್ ಆಗಿರಬಹುದು, ನಿಮ್ಮ ಮಕ್ಕಳಾಗಿರಬಹುದು. ನಿಮ್ಮ ಜೀವನದಲ್ಲಿ ಯಾರೂ ಕೂಡ ಶಾಶ್ವತರಲ್ಲ. ಎಲ್ಲರೂ ಕೂಡ ಒಂದು ಲಿಮಿಟೆಡ್ ಟೈಮಿನ ತನಕ ನಿಮ್ಮ ಜೊತೆಗಿರ್ತಾರೆ. ಅವ್ರು ಎಷ್ಟೇ ನಿಸ್ವಾರ್ಥದಿಂದ ಇರ್ತೀನಿ ಅಂತಂದರೂ ಕೂಡ ಒಂದಲ್ಲ ಒಂದು ಸ್ವಾರ್ಥ ಇರುತ್ತೆ, ಒಂದಲ್ಲ ಒಂದು ಸೆಳೆತ ಇರುತ್ತೆ, ಒಂದಲ್ಲ ಒಂದು ನಿಸ್ಸಹಾಯಕತೆ ಮತ್ತು ಅವಶ್ಯಕತೆ ಇರುತ್ತೆ. ಸೊ ಅಲ್ಲಿ ತನಕ ಇವರೆಲ್ಲರೂ ನಿಮ್ಮ ಜೊತೆಗಿರ್ತಾರೆ. ಯಾವತ್ತೂ ಅದು ಸಿಗಲ್ವೋ ಅವತ್ತು ಎಲ್ಲರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಮ್ಮ ತಂದೆ ತಾಯಿಗಳು ಕೂಡ ಶಾಶ್ವತವಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಗಂಡ ಯಾರೂ ಕೂಡ ಶಾಶ್ವತವಲ್ಲ. ಈ ಜಗತ್ತಿನಲ್ಲಿ ಯಾರೂ ಕೂಡ ಶಾಶ್ವತವಾಗಿ ನಿಮ್ಮವರಲ್ಲ. ನಿಮಗೆ ನೀವಷ್ಟೇ ಅನ್ನೋದನ್ನು ಬೇಗನೆ ಅರ್ಥ ಮಾಡ್ಕೊಳ್ಳಿ. ಇದನ್ನು ಎಷ್ಟು ಬೇಗನೆ ಅರ್ಥ ಮಾಡ್ಕೊತೀರೋ ಅಷ್ಟು ಹ್ಯಾಪಿಯಾಗಿರ್ತೀರ. ಲೈಫ್ ಲೆಸನ್ ನಂಬರ್ 18, ಗಿವ್ ಫಸ್ಟ್ ಪ್ರಿಯಾರಿಟಿ ಟು ಫೈನಾನ್ಸ್. ದುಡ್ಡೇ ದೊಡ್ಡಪ್ಪ ಅನ್ನೋದು ನಿಮಗೆ ಗೊತ್ತಿದೆ. ದುಡ್ಡಿದ್ರೇ ದುನಿಯಾ, ದುಡ್ಡಿದ್ರೇ ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ನಿಮ್ಮ ಹತ್ರ ಬರ್ತಾರೆ. ದುಡ್ಡಿಲ್ಲ ಅಂತಂದರೆ ಯಾರ್ಯಾರಿಗೂ ಕೇರ್ ಮಾಡಲ್ಲ. ಸೊ ಇದು ಗೊತ್ತೇ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನೀವು ಏನೇ ಮಾಡಿ ಮೊದಲು ಫೈನಾನ್ಸ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡೋದನ್ನು ಕಲೀರಿ. ಲೈಫ್ ಲೆಸನ್ ನಂಬರ್ 19, ಪ್ರಾಬ್ಲಮ್ಸ್ ಮೇಕ್ಸ್ ಯು ಪವರ್ಫುಲ್. ನಿಮ್ಮ ಜೀವನದಲ್ಲಿ ಬರುವ ಪ್ರಾಬ್ಲಮ್ಸ್ಗಳು ನಿಮ್ಮನ್ನು ಪವರ್ಫುಲ್ ಮಾಡ್ತವೆ. ಹೀಗಾಗಿ ಪ್ರಾಬ್ಲಮ್ಸ್ಗಳನ್ನು ಹೇಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಲವ್ ದ ಪ್ರಾಬ್ಲಮ್ಸ್. ಮತ್ತು ನಿಮಗೆ ಯಾವಾಗ ಪ್ರಾಬ್ಲಮ್ಸ್ಗಳು ಬಂದಿರ್ತಾವಲ್ಲ ಆವಾಗ ನಿಮಗೆ ನಿಮ್ಮ ಕೆಪ್ಯಾಸಿಟಿ ಗೊತ್ತಾಗುತ್ತೆ, ತಾಕತ್ತಿನ ಬಗ್ಗೆ ಗೊತ್ತಾಗುತ್ತೆ, ಮತ್ತು ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂಬುದು ಕೂಡ ಗೊತ್ತಾಗುತ್ತೆ. ಸೊ ಪ್ರಾಬ್ಲಮ್ಸ್ ಬಂದ್ರೇ ನೀವು ಪವರ್ಫುಲ್ ಆಗ್ತೀರಾ. ಅದಕ್ಕಾಗಿ ಪ್ರಾಬ್ಲಮ್ಸ್ಗಳನ್ನು ಪ್ರೀತಿಸಿ. ಲೈಫ್ ಲೆಸನ್ ನಂಬರ್ 20, ಫೈಂಡ್ ಅ ಪರ್ಪಸ್ ಫಾರ್ ಯುವರ್ ಲೈಫ್. ನಿಮ್ಮ ಜೀವನಕ್ಕೆ ಒಂದು ಪರ್ಪಸನ್ನು ಹುಡುಕಿ. ಎಲ್ಲೋ ಹುಟ್ಟಿ ಹೇಗೋ ಬೆಳೆದು ಹೇಗೋ ಇದ್ದು ಎಲ್ಲೋ ಇದ್ದು ಸಾಯೋದಲ್ಲ. ಹೆಸರಿಲ್ಲದಂತೆ ಅನಾಥ ಶವದ ಥರ ಸಾಯೋದಿಲ್ಲ. ಇದ್ದು ಸತ್ತಂಗೆ ಬದುಕೋದಲ್ಲ. ನೀವು ಬದುಕ್ತಾ ಇದ್ದೀರಾ ಅಂತಂದರೆ ನಿಮ್ಮ ಜೀವನಕ್ಕೆ ಒಂದು ಪರ್ಪಸ್ ಇರಬೇಕು. ಸತ್ತ ಮೇಲೂ ಕೂಡ ಜನ ನಿಮ್ಮನ್ನು ನೆನಪಿಸಬೇಕು. ನೀವು ಸತ್ತ ಮೇಲೂ ಕೂಡ ಬದುಕಿರಬೇಕು. ಆ ರೀತಿ ಒಂದು ಗ್ರೇಟ್ ಲೈಫನ್ನು ಬದುಕಿ. ಲೈಫ್ ಲೆಸನ್ ನಂಬರ್ 21, ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಡೆಸ್ಟಿನಿ. ನಿಮ್ಮ ಡೆಸ್ಟಿನಿಯನ್ನು ನೀವೇ ಬರಿತೀರಾ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನನ್ನ ಜಾತಕದಲ್ಲಿ ಹೆಂಗೆ ಬರೆದಿರುತ್ತೆ ಹಂಗಾಗತ್ತೆ, ವಾಸ್ತು ಇದ್ದಂಗೆ ಆಗತ್ತೆ ಅನ್ನೋ ಎಲ್ಲ ಮೂಢನಂಬಿಕೆಗಳಲ್ಲಿ ವಿಶ್ವಾಸ ಇಡೋಕ್ಕೆ ಹೋಗಬೇಡಿ. ಯಾವ ಬ್ರಹ್ಮನೂ ಇಲ್ಲ, ಅವನೇನು ಹಣೆ ಬರಹವನ್ನು ಬರೆಯೋದೂ ಇಲ್ಲ.
ನಿಮ್ಮ ಹಣೆ ಬರಹವನ್ನು ಬರೆಯೋ ತಾಕತ್ತು ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಸೊ ನಿಮ್ಮ ಹ್ಯಾಬಿಟ್ಸ್ಗಳು ಹೆಂಗಿರ್ತವೇನೋ, ಆ್ಯಕ್ಷನ್ಸ್ಗಳು ಹೆಂಗಿರುತ್ತೋ, ಥಿಂಕಿಂಗ್ ಹೆಂಗಿರುತ್ತೋ ಅದೇ ರೀತಿ ನೀವು ಆಗ್ತೀರಾ. ಅದಕ್ಕಾಗಿ ನಿಮ್ಮ ಡೆಸ್ಟಿನಿ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿ, ಇದರ ಮೇಲೆ ನಂಬಿಕೆ ಇಡಿ ಮತ್ತು ಸರಿಯಾಗಿ ಕೆಲಸ ಮಾಡಿ. ಕೆಲವೊಂದಿಷ್ಟು ಜನ ಮೂರ್ಖರಿರ್ತಾರೆ, ನನ್ನ ಮದುವೆ ಸ್ವರ್ಗದಲ್ಲೇ ಡಿಸೈಡ್ ಆಗುತ್ತೆ ಅಂತೇಳಿ ಏನೇನೋ ಮಾಡ್ತಾ ಇರ್ತಾರೆ. ಅಂಥವ್ರ ಲಿಸ್ಟಿಗೆ ಸೇರೋಕ್ಕೆ ಹೋಗಬೇಡಿ. ಏನೇ ಮಾಡುವುದಕ್ಕಿಂತಲೂ ಮೊದಲು ಸರಿಯಾಗಿ ಯೋಚನೆ ಮಾಡಿ ಬ್ಲೈಂಡಾಗಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಲೈಫ್ ಲೆಸನ್ ನಂಬರ್ 22, ಡೋಂಟ್ ಟೇಕ್ ಅಡ್ವೈಸ್ ಫ್ರಮ್ ಲೂಸರ್ಸ್ಗಳಿಂದ ಅಡ್ವೈಸನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಉದಾಹರಣೆಗಾಗಿ ಹೇಳ್ಬೇಕಂತಂದರೆ, ಡೈವರ್ಸ್ ಆಗಿರೋರ ಹತ್ರ ಮದುವೆ ಆಗಲ್ಲ ಅಂತೇಳಿ ಕೇಳೋಕೆ ಹೋಗ್ಬೇಡಿ. ಜಾಬ್ ಮಾಡೋರ ಹತ್ರ ಬಿಸ್ನೆಸ್ ಮಾಡಲ್ಲ ಅಂತೇಳಿ ಕೇಳೋಕೆ ಹೋಗ್ಬೇಡಿ. ಯಾಕಂತಂದರೆ ಅವರು ಯಾವತ್ತೂ ನಿಮಗೆ ಮಾಡೋಕ್ಕೆ ಬಿಡಲ್ಲ. ಡೈವರ್ಸ್ ಆದವ್ರಿಗೆ ಏನಿರುತ್ತೆ, ನಂದೊಂದಾಗಿದೆ, ಇವನು ಯಾಕೆ ಖುಷಿಯಾಗಿರಬೇಕು, ಇವನು ಮದುವೆನೇ ಮಾಡಿಸೋದು ಬೇಡ. ಜಾಬ್ ಮಾಡೋರು ಹೆಂಗೆ ಯೋಚನೆ ಮಾಡ್ತಾರೆ, ನಾನಿಲ್ಲಿ ಜಾಬ್ ಮಾಡಿ ಸಾಯ್ತಾ ಇದ್ದೀನಿ, ಇವನು ಬಿಸ್ನೆಸ್ ಮಾಡ್ತಾನಂತೆ. ಎಳೆದು ಜಾಬ್ಗೇ ಹಚ್ತಾರೆ ನಿಮ್ಮನ್ನು. ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಈಗಾಗಲೇ ಅಚೀವ್ ಮಾಡಿದವರಿಂದ ಸಲಹೆಗಳನ್ನು ತೆಗೆದುಕೊಳ್ಳಿ. ಬಿಟ್ಟು ಸಲಹೆಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಲೂಸರ್ಗಳಿಂದಂತೂ ಮೊದಲೇ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಲೈಫ್ ಲೆಸನ್ ನಂಬರ್ 23, ಡೋಂಟ್ ಸೇ ಇಟ್ ಆರ್ ಶೋ ಇಟ್, ಬಿ ಇಟ್ ಬೇಬಿ. ನೀವು ಶ್ರೀಮಂತರು ಅಂತ ತೋರಿಸುವ ಅಥವಾ ಹೇಳುವ ಅವಶ್ಯಕತೆ ಇಲ್ಲ. ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅನ್ನೋದನ್ನು ಹೇಳುವ ಅಥವಾ ತೋರಿಸುವ ಅವಶ್ಯಕತೆ ಇಲ್ಲ. ನೀವು ಸಕ್ಸಸ್ಫುಲ್ ಆಗಿದ್ದೀರಾ, ಪವರ್ಫುಲ್ ಆಗಿದ್ದೀರಾ ಅಂತ ಹೇಳುವ ಅವಶ್ಯಕತೆಯೂ ಇಲ್ಲ, ತೋರಿಸುವ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನಿಮಗೆ ಶ್ರೀಮಂತರಾಗೋದಿದೆ, ಕಾನ್ಫಿಡೆಂಟ್ ಆಗೋದಿದೆ, ಸಕ್ಸಸ್ಫುಲ್ ಆಗೋದಿದೆ, ಪವರ್ಫುಲ್ ಆಗೋದಿದೆ. ಆಗಿ ಹೇಳ್ತಾ ಕೂಡಬೇಡಿ, ತೋರಿಸ್ತಾ ಕೂಡಬೇಡಿ, ನಕಲಿ ಶ್ರೀಮಂತರಾಗಬೇಡಿ. ಏನೇ ಇದ್ದರೂ ಕೂಡ ಒರಿಜಿನಲ್ ಆಗಿ, ಮಾಸ್ಟರ್ ಪೀಸ್ ಆಗಿ, ತೋರಿಸ್ತಾ ಕೂಡೋ ಬದಲು, ಹೇಳ್ತಾ ಕೂಡೋ ಬದಲು ರಿಯಲ್ ಆಗಿಯೇ ರಿಚ್ ಆಗಿ, ರಿಯಲ್ ಆಗಿಯೇ ಕಾನ್ಫಿಡೆಂಟ್ ಆಗಿ, ರಿಯಲ್ ಆಗಿಯೇ ಸಕ್ಸಸ್ಫುಲ್ ಆಗಿ, ರಿಯಲ್ ಆಗಿಯೇ ಪವರ್ಫುಲ್ ಆಗಿ. ಲೈಫ್ ಲೆಸನ್ ನಂಬರ್ 44, ಇನ್ಕ್ರೀಸ್ ಯುವರ್ ವರ್ತ್. ನೀವು ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಲೇಬೇಕು. ಯಾಕಪ್ಪ ಅಂತಂದರೆ, ನಿಮಗೆ ನಿಮ್ಮ ಜೀವನದಲ್ಲಿ ಬಯಸಿದ್ದೆಲ್ಲವೂ ಕೂಡ ಸಿಗಲ್ಲ. ನೀವು ಯಾವುದಕ್ಕೆ ಯೋಗ್ಯರಾಗಿರ್ತೀರೋ ಅದಷ್ಟೇ ನಿಮಗೆ ಸಿಗತ್ತೆ. ಅದಕ್ಕಾಗಿ ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಿ, ನೀವು ಬಯಸಿದ್ದೆಲ್ಲವೂ ಕೂಡ ನಿಮಗೆ ಸಿಗತ್ತೆ. ಉದಾಹರಣೆಗಾಗಿ ಹೇಳ್ಬೇಕಂತಂದರೆ, ನಿಮಗೆ ಸರ್ಕಾರಿ ನೌಕರ ಇರುವ ಗಂಡ ಸಿಗಬೇಕಪ್ಪ ಅಂತಂದರೆ ನೀವು ಚೆನ್ನಾಗಿ ಸ್ಟಡಿ ಮಾಡಿ, ನೀವು ಸರ್ಕಾರಿ ನೌಕರಿಯನ್ನು ಹಿಡೀರಿ. ನಿಮಗೆ ಸುಂದರವಾಗಿರುವ ಹೆಂಡತಿ ಸಿಗಬೇಕಪ್ಪ ಅಂತಂದರೆ ನೀವು ಶ್ರೀಮಂತರಾಗಿ. ನಿಮಗೆ ಹ್ಯಾಂಡ್ಸಮ್ ಆಗಿರುವ ಗಂಡ ಸಿಗಬೇಕಪ್ಪ ಅಂತಂದರೆ ನೀವು ರೋಡ್ ರೋಲರ್ ಥರ ಇದ್ದರೆ ನಿಮಗೆ ಸಿಗಲ್ಲ. ನೀವು ಕೂಡ ಸ್ಲಿಮ್ ಆ್ಯಂಡ್ ಬ್ಯೂಟಿಫುಲ್ ಆಗಿ. ಸರಿನಾ? ಟ್ಯೂಬ್ಲೈಟಿಗೆ ಟಚ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಲೈಫ್ ಲೆಸನ್ ನಂಬರ್ 25, ಸ್ಟಾಪ್ ಕೇರಿಂಗ್ ವಾಟ್ ಅದರ್ಸ್ ಥಿಂಕ್ ಅಬೌಟ್ ಯು. ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದರ ಬಗ್ಗೆ ಯೋಚನೆ ಮಾಡುವುದನ್ನು ಮೊದಲು ನಿಲ್ಲಿಸಿ. ನೀವು ನಿಮ್ಮ ಮನೆಯಲ್ಲಿ ಕಷ್ಟ ಅಂತ ಹೇಳಿ ಅಳ್ತಾ ಕುಂತಾಗ ಇವ್ರು ಯಾರೂ ಬಂದು ಸಹಾಯ ಮಾಡಲ್ಲ. ನೀವು ನಿಮ್ಮ ಮನೆಯಲ್ಲಿ ಉಪವಾಸ ಇದ್ದರೆ ಈ ಜನ ಬಂದುಬಿಟ್ಟು ತಗೋ ದುಡ್ಡು, ರೇಷನ್ ತೊಗೊಂಬಾ, ತಿನ್ನು, ಆರಾಮಾಗಿರು ಅಂತ ಹೇಳಲ್ಲ. ನೀವು ಹಾಸ್ಪಿಟಲ್ನಲ್ಲಿ ಸಾಯೋವಾಗ ಈ ಜನ ಬಂದು ನಿಮ್ಮ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡಲ್ಲ. ನಿಮ್ಮ ಜೀವನದಲ್ಲಿ ಏನೇ ಕೆಟ್ಟದಾಗಲಿ ಮತ್ತು ಒಳ್ಳೆಯದಾಗಲಿ ಅದಕ್ಕೆ ಈ ಜನ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಕೂಡ ನಿಮ್ಮನ್ನು ಹೇಟ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಅದಕ್ಕಾಗಿ ಈ ಜನ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನನ್ನ ಥರ ಸ್ವಲ್ಪ ಬೇಶರ್ಮಾಗಿ, ಬೇಶರ್ಮ್ ಅಂದರೆ ಏನು, ನಾಚಿಕೆ ಬಿಟ್ಟವರು, ಆ ಥರ ಆಗಿ. ಡೋಂಟ್ ಕೇರ್, ಡೋಂಟ್ ಗಿವ್ ಅ ಫಕ್ ಟು ದಿಸ್ ಬ್ಲಡಿ ಹೆಲ್ ಪೀಪಲ್. ಈ ಥರ ಅಟಿಟ್ಯೂಡನ್ನು ಬೆಳೆಸಿಕೊಳ್ಳಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅನ್ನೋ ಅಟಿಟ್ಯೂಡ್ನಿಂದ ಮುಂದೆ ಸಾಗಿ. ಆನೆಯ ಥರ ಮುಂದೆ ಸಾಗಿ. ಆನೆ ಸಾಗುವಾಗ ನಾಯಿಗಳು ಬೊಗಳ್ತಾ ಇರ್ತವೆ. ಸೊ ಆನೆ ಥರ ದರ್ಪದಿಂದ ಮುಂದೆ ಸಾಗಿ. ಲೈಫ್ ಲೆಸನ್ ನಂಬರ್ 26, ಡೋಂಟ್ ಬಿ ಟೂ ನೈಸ್. ನೀವು ಟೂ ನೈಸ್ ಆದರೆ ಜನ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ ಮತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲಿ ತನಕ ದೋಚೋಕ್ಕೆ, ಅನುಭವಿಸೋಕ್ಕೆ ಏನೇನೆಲ್ಲ ಸಿಗ್ತಾ ಇರತ್ತಲ್ಲ ಅದನ್ನು ದೋಚ್ತಾರೆ, ಅನುಭವಿಸ್ತಾರೆ. ಯಾವತ್ತು ನೀವು ಖಾಲಿ ಆಗಿಬಿಡ್ತೀರಲ್ಲ ಅವತ್ತು ನಿಮ್ಮನ್ನು ಜಾಡಿಸೋದು ದೂರ ಹೋಗ್ತಾರೆ. ಅದಕ್ಕಾಗಿ ನೈಸ್ ಗಾಯ್ ಆ್ಯಂಡ್ ನೈಸ್ ಗರ್ಲ್ ಆಗೋಕ್ಕೆ ಹೋಗಬೇಡಿ. ಸ್ವಲ್ಪ ನೋ ಹೇಳೋದನ್ನು ಕಲೀರಿ. ನೋ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾವ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಲಾಭ ಆಗಲ್ವೋ, ದುಡ್ಡು ಬರಲ್ವೋ, ಹಣ ಸಿಗಲ್ವೋ, ಸಕ್ಸಸ್ ಸಿಗಲ್ವೋ ಅಂಥ ಕೆಲಸಗಳಿಗೆಲ್ಲವೂ ಕೂಡ ನೋ ಹೇಳಿ. ಎಲ್ಲಿ ನಿಮಗೆ ಪ್ರಾಫಿಟ್ ಇರತ್ತಲ್ಲ ಅಲ್ಲೇ ಎಸ್ ಹೇಳಿ. ನಿಮ್ಮ ಲಾಸ್ ಆಗೋ ಜಾಗದಲ್ಲಿ, ನಿಮ್ಮ ಮಾನ ಮರ್ಯಾದೆ ಹೋಗೋ ಜಾಗದಲ್ಲಿ, ಟೈಮ್ ವೇಸ್ಟ್ ಆಗೋ ಜಾಗದಲ್ಲಿ ಸೀದಾ ನೋ ಹೇಳೋದನ್ನು ಕಲೀರಿ. ನೈಸ್ ಗಾಯ್ ಆಗಬೇಡಿ. ಲೈಫ್ ಲೆಸನ್ ನಂಬರ್ 27, ಡೋಂಟ್ ವೇಸ್ಟ್ ಯುವರ್ ಟೈಮ್. ಈ ಟೈಮ್ ಅನ್ನೋದು ಹೆಂಗಿದೆಯಪ್ಪ ಅಂತಂದರೆ ಮುತ್ತಿದ್ದಂಗೆ
ಒಂದು ಸರ್ತಿ ಕೆಳಗಡೆ ಬಿದ್ದು ಹೊಡಿತಪ್ಪ ಅಂತಂದರೆ ಮುಗೀತು, ಹೊತ್ತಿದ್ದಂಗೆ ಹೋಯ್ತಪ್ಪ ಅಂತಂದರೆ ಹೋಯ್ತು, ಅದು ಮತ್ತೆ ಬರಲ್ಲ. ಅದಕ್ಕಾಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ತಿಳ್ಕೊಂಬಿಡಿ, ನೀವು ನಿಮ್ಮ ಜೀವನವನ್ನೇ ವೇಸ್ಟ್ ಮಾಡ್ತಾ ಇದ್ದೀರಿ ಅಂದಂಗೆ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ವಿಸಿಟ್ www.roningbusnessschool.com ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕನ್ನು ಚೆಕ್ ಮಾಡಿ. ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ. ಲೈಫ್ ಲೆಸನ್ ನಂಬರ್ 28, ಡೂ ವಾಟ್ ಯುವರ್ ಮೈಂಡ್ ಹೇಟ್. ನಿಮ್ಮ ಮೆದುಳಿದೆಯಲ್ಲ, ಯಾವ ಕೆಲಸವನ್ನು ಮಾಡೋಕ್ಕೆ ಹೇಟ್ ಮಾಡುತ್ತೋ ಅದನ್ನು ನೀವು ಪ್ರೀತಿಯಿಂದ ಮಾಡಿ. ಉದಾಹರಣೆಗಾಗಿ ಹೇಳಬೇಕಂತಂದರೆ, ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಎಕ್ಸರ್ಸೈಸ್ ಮಾಡೋಕ್ಕೆ ನಿಮ್ಮ ಮನಸ್ಸು ಯಾವತ್ತೂ ಕೂಡ ಒಪ್ಪಲ್ಲ. ಒಳ್ಳೆಯ ಹೆಲ್ದಿಯಾಗಿರುವ ವಸ್ತುಗಳನ್ನು ತಿನ್ನೋಕ್ಕೆ ಯಾವತ್ತೂ ಕೂಡ ನಿಮ್ಮ ಮೈಂಡು ಮುಂದಾಗಲ್ಲ. ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಸಕ್ಸಸ್ ಸಿಗ್ತಾ ಇರತ್ತೋ, ದುಡ್ಡು ಸಿಗ್ತಾ ಇರತ್ತೋ, ಒಳ್ಳೆಯದಾಗೋದಿರುತ್ತೋ, ಹೆಲ್ತ್ ಸಸ್ಟೈನ್ ಆಗೋದಿರುತ್ತೋ ಅಂತಹ ಕೆಲಸಗಳನ್ನು ಮಾಡೋಕ್ಕೆ ನಿಮ್ಮ ಮೈಂಡು ಯಾವತ್ತೂ ಕೂಡ ತಯಾರಾಗಲ್ಲ. ಯಾಕಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಕಾಡಿನಿಂದ ನಾಡಿಗೆ ಬಂದಿದ್ದೇವೆ. ಆದಿ ಮಾನವರಾಗಿದ್ವಿ ನಾವು, ಈಗ ಆಧುನಿಕ ಮಾನವರಾಗಿದ್ದೇವೆ. ಆದರೆ ನಮ್ಮ ಮೈಂಡ್ ಇನ್ನೂ ಡೆವಲಪ್ ಆಗಿಲ್ಲ. ಅದು ಯಾವತ್ತೂ ಕೂಡ ಸಕ್ಸಸ್ನ ಬಗ್ಗೆ ಯೋಚನೆ ಮಾಡಲ್ಲ, ಸಿರ್ಫ್ ಸರ್ವೈವಲ್ನ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೆ. ಅದಕ್ಕಾಗಿ ನೀವು ನಿಮ್ಮ ಮೈಂಡು ಯಾವುದನ್ನು ಹೇಟ್ ಮಾಡುತ್ತೋ ಅದನ್ನು ಪ್ರೀತಿಯಿಂದ ಮಾಡಿ. ಅಂದಾಗಲೇ ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ತೀರಾ. ಲೈಫ್ ಲೆಸನ್ ನಂಬರ್ 29, ಡೋಂಟ್ ಗೆಟ್ ಅಟ್ಯಾಚ್ಡ್ ಟೂ ಮಚ್. ಯಾವುದೇ ವಸ್ತುವಿಗೂ ಕೂಡ ಮತ್ತು ಯಾವುದೇ ವ್ಯಕ್ತಿಗೂ ಕೂಡ ಅತಿಯಾಗಿ ಅಟ್ಯಾಚ್ಡ್ ಆಗೋಕ್ಕೆ ಹೋಗಬೇಡಿ. ಅಂಟ್ಕೋಬೇಡಿ ಯಾರಿಗೂ ಕೂಡ ಮತ್ತು ಯಾವುದಕ್ಕೂ ಕೂಡ. ನೀವು ವಸ್ತುಗಳಿಗೆ ಅಟ್ಯಾಚ್ಡ್ ಆದರೆ ಏನಾಗುತ್ತೆ, ಚಟ ಆಗಿ ಪರಿಣಮಿಸ್ತವೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ವ್ಯಕ್ತಿಗಳಿಗೆ ನೀವು ಅಂಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಅವರು ಕೂಡ ಒಂಥರ ಸ್ಲೋ ಪಾಯ್ಸನ್ ಥರ ಆಗ್ತಾರೆ, ಒಂಥರ ಡ್ರಗ್ ಥರ ಆಗ್ತಾರೆ. ಸೊ ಅವ್ರಿಗೆ ಬೇಕಾಗಿರುತ್ತೆ, ಬರ್ತಾರೆ. ಅವಾಗ ನಿಮಗೆ ಬೇಕಾದಾಗ ಅವಾಗ ಬರಲ್ಲ. ಒಂದಲ್ಲ ಒಂದಿನ ಅವ್ರು ನಿಮ್ಮಿಂದ ದೂರ ಆಗೋರೆ, ಒಂದಲ್ಲ ಒಂದಿನ ಸಾಯೋರೆ. ಸೊ ಅಂಥ ಸಿಚುವೇಷನಲ್ಲಿ ನೀವೇನಾಗ್ತೀರಾ, ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡಿಕೊಂಡು ಸಾಯೋ ಮಟ್ಟಕ್ಕೆ ಹೋಗ್ತೀರಾ. ಸೊ ಈ ವಸ್ತುಗಳಿಗೆ ಅಟ್ಯಾಚ್ ಆಗೋದ್ರಿಂದ ನಿಮ್ಮ ಫಿಸಿಕಲ್ ಹೆಲ್ತ್ ಹಾಳಾದರೆ, ವ್ಯಕ್ತಿಗಳಿಗೆ ಅಟ್ಯಾಚ್ ಆಗೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಅದಕ್ಕಾಗಿ ಯಾವುದೇ ವಸ್ತುವಿಗೂ ವ್ಯಕ್ತಿಗೂ ಅವಶ್ಯಕತೆಗಿಂತ ಹೆಚ್ಚಿಗೆ ಅಟ್ಯಾಚ್ಡ್ ಆಗೋಕ್ಕೆ ಹೋಗಬೇಡಿ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಬೌಂಡ್ರಿಗಳನ್ನು ಸರಿಯಾಗಿ ಸೆಟ್ ಮಾಡಿ. ಲೆಸನ್ ನಂಬರ್ 30 ಆ್ಯಂಡ್ ಲಾಸ್ಟ್, ಎವ್ರಿ ಎಂಡ್ ಹ್ಯಾಸ್ ಅ ನ್ಯೂ ಬಿಗಿನಿಂಗ್. ಪ್ರತಿಯೊಂದು ಅಂತ್ಯದಲ್ಲಿ ಮತ್ತೊಂದು ಹೊಸ ಆರಂಭ ಇರುತ್ತೆ. ಅದನ್ನು ಹುಡುಕುವ ಕಲೆ ನಿಮ್ಮಲ್ಲಿರಬೇಕು. ಪ್ರತಿಯೊಂದು ನೆಗೆಟಿವಿಟಿಯಲ್ಲಿ ಒಂದಲ್ಲ ಒಂದು ಪಾಸಿಟಿವ್ ಇರುತ್ತೆ. ಅದನ್ನು ಹುಡುಕುವ ಟ್ಯಾಲೆಂಟು ನಿಮ್ಮಲ್ಲಿರಬೇಕು. ನಿಮಗೆ ಎಷ್ಟೇ ಕೆಟ್ಟದಾದರೂ ಕೂಡ ಅದರಲ್ಲೂ ಕೂಡ ಒಂದು ಸಣ್ಣ ಅಮೌಂಟ್ ಆದರೂ ಒಳ್ಳೆಯದಿರುತ್ತೆ. ಅದನ್ನು ನೋಡುವ ದೊಡ್ಡ ಮನಸ್ಸು, ಕಣ್ಣು ನಿಮಗಿರಬೇಕು. ಅದಕ್ಕಾಗಿ ಏನಾದರೂ ಕೆಟ್ಟದಾದಾಗ, ಏನಾದರೂ ಲಾಸ್ ಆದಾಗ, ಜೀವನದಲ್ಲಿ ಸೋತಾಗ ಎಲ್ಲ ಮುಗೀತು ಅಂಥೇಳಿ ಗಳೋ ಅಂತ ಅಳ್ತಾ ಕೂಡಕ್ಕೆ ಹೋಗಬೇಡಿ. ಮುಂದೆ ಹೋಗೋದು ಹೆಂಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಫೋಕಸ್ ಮಾಡಿ. ಮನೆ ಬಾಗಿಲನ್ನು ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ, ನೀವು ಕಿಟಕಿ ತೆಗೆಯುವ ಪ್ರಯತ್ನವನ್ನು ಮಾಡಿ. ಕಿಟಕಿಯಿಂದಲೂ ಕೂಡ ಗಾಳಿ ಬೆಳಕು ಬರುತ್ತೆ. ಮತ್ತು ಕಿಟಕಿಯನ್ನು ಮುರಿದು ಬಿಟ್ಟು ಕೂಡ ನೀವು ಮನೆಯಿಂದ ಎಸ್ಕೇಪ್ ಆಗಿ ಹೋಗ್ಬೋದು. ಈ ಥರ ಸ್ವಲ್ಪ ಲಾಜಿಕಲ್ಲಾಗಿ ಯೋಚನೆ ಮಾಡಿ. ಸೊ ಈ 30 ಜೀವನ ಪಾಠಗಳನ್ನು 30 ವರ್ಷ ಆಗೋದಕ್ಕಿಂತ ಮುಂಚೆನೇ ಈ ಬದುಕು ನನಗೆ ಕಲಿಸಿದೆ. ಸೊ ಇವುಗಳನ್ನು ನಿಮಗೆ ನಾನು ಆ್ಯಸ್ ಇಟ್ ಈಸ್ ಶೇರ್ ಮಾಡ್ತಾ ಇರುವೆ. ಇವು ಇಷ್ಟ ಆಗಿವೆ, ಯೂಸ್ಫುಲ್ ಆಗಿವೆ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ನಾನೇನಾದರೂ ಬದುಕಿದ್ರೆ ಮತ್ತಷ್ಟು ಜೀವನ ಪಾಠಗಳನ್ನು ಫ್ರೀಯಾಗಿಯೇ ಕಲಿಸ್ಕೊಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.